ನಮ್ಮನೇಲೆಲ್ಲ ಊಟ ಮಾಡ್ರೆ ಪ್ಲೇಟ್ಗೆ ಎಲೆ ಹಾಕೊಂಡು ತಿಂತೀವಿ. ಅವೆಲ್ಲ ಫಾರಿನ್ ಕಂಟ್ರಿಗಳನ್ನೇ ಟಾರ್ಗೆಟ್ ಮಾಡೋದು. ಲೋಕಲ್ ಎಲ್ಲ ಬೇಡ ಗುರು, ನಮ್ಗೆ ಬಿಂದಾಸ್ ಆಗಿ ಬಾಳ್ಬೇಕು. ಕಸ್ಟಮರ್ ಅವ್ರಿಗೆ ಏನ್ ಅನ್ಸುತ್ತೋ ಬರಿಬೋದು. ಯಾವ್ದೇ ಒಂದು ಜಾಗಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದೆರಡು ಮೂರು ಸರಿ ಥಿಂಕ್ ಮಾಡಿ. ಈ ಫೇಕ್ ವಿಡಿಯೋಸ್ ಎಲ್ಲ ಬರಲ್ಲ, ಇರೋದಿದ್ದಂಗೆ ತೋರಿಸ್ಬೇಕು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಪ್ರವೀಣ್ ಬ್ಲಾಗ್ಸ್. ವಿಡಿಯೋ ನೋಡ್ತಿರ್ತೀರಾ, ಹಳೆ ವಿಡಿಯೋದೆಲ್ಲ ನೋಡಿರ್ತೀರಾ. ನಿನ್ನೆ ವಿಡಿಯೋದ್ರಲ್ಲಿ ಪ್ರತಿಯೊಂದು ನಿಮಗೆ ತೋರಿಸಿದ್ದೆ, ಏನೇನಾಗಿದೆ, ಯಾವ ಯಾವ ರೀತಿ ಕೆಲಸಗಳು ಬಂದಿತ್ತು, ಸಮ್ ಆಫ್ ದ ಇನ್ಸಿಡೆಂಟ್, ನಡಿಬಾರ್ದ ಘಟನೆಗಳು ನಡೀತು. ಅದೇನ್ ಮಾಡಕ್ಕಾಗಲ್ಲ. ಬಟ್ ಏನಂತಂದ್ರೆ ನಿಮಗೆ ನಿನ್ನೆ ವಿಡಿಯೋಲಿ ತೋರಿಸಿದೀನಿ, ಲಾಸ್ಟ್ ವರ್ಕ್ ನಾನು ಏನ್ ಕೆಲಸ ಮಾಡ್ತೀನೋ ಅದು ಸುಮಾರು ಕೆಲಸಗಳು ಇದೆ ನಂದು ಪರ್ಸನಲ್ ಆಗಿ. ಅದ್ರ ಜೊತೆ ಇದು ಮಾಡ್ತಾ ಇರೋದು, ಅದು ಮೇಯ್ನು. ನನಗೆ ಒಂದ್ ಸ್ವಲ್ಪ ಅದು ಅವಾಗ ಕೆಲಸ ಬರ್ತಾ ಇರುತ್ತೆ. ಅಂದ್ರೆ ಅದು ಡೈಲಿ ರೊಟೀನ್ ಅಲ್ಲಿ ಇರಲ್ಲ. ನನಗೆ ಡೈಲಿ ರೊಟೀನ್ ಇದ್ರೆ ನನಗೆ ಅದೇ ಕಂಟೆಂಟ್ ಸಾಕು, ಪ್ರತಿಯೊಂದು ಮಾಡಬಹುದು. ಅದು ನಾನು ಸಮ್ ಆಫ್ ದ ರೀಸನ್ಸ್ ಇದು ಡೈಲಿ ಅದು ವಿಡಿಯೋ ಮಾಡಕ್ಕಂತ ಆಗಲ್ಲ. ಯಾಕಂದ್ರೆ ನಾವು ನಮ್ಮ ಏನು ಹೋಗಿ ಕಾರಿನ ನಾವು ಕಾರ್ಸ್ ಏನ್ ಕೆಲಸ ಮಾಡ್ತೀವಿ, ಪ್ರೈವಸಿ ಮೇನು. ಯಾಕಂದ್ರೆ ನಾವು ಯಾರ್ದು ಕೆಲಸ ಮಾಡ್ತೀವಿ ಅವ್ರ ಪ್ರೈವಸಿ ಇರುತ್ತೆ. ನಾವೆಲ್ಲ ಅದನ್ನೆಲ್ಲ ವಿಡಿಯೋ ಮಾಡಕ್ಕಾಗಲ್ಲ. ಜಸ್ಟ್ ನಿಮ್ಗೆ ಗ್ಲಿಮ್ಸ್ಗೋಸ್ಕರ ಈ ಕೆಲಸ ಮಾಡ್ತೀನಿ ಅಂತ ನಿಮ್ಗೆ ನಿನ್ನೆ ವಿಡಿಯೋಲಿ ತೋರಿಸಿದ್ದೆ. ಬೇಕಂದ್ರೆ ಹೋಗಿ ನೋಡಿ ಏನೇನು. ಯಾಕಂದ್ರೆ ಕೆಲಸ ಆದ್ಮೇಲೆ ನಿಮ್ಗೆ ಅದು ವಿಡಿಯೋ ಫುಲ್ ಆಗಿ ಅಪ್ಡೇಟ್ ಮಾಡಿದೀನಿ. ಏನ್ ನಾರ್ಮಲ್ ಆಗಿ ನಿಮ್ಗೆ ಫುಲ್ ಆಗಿ ತೋರ್ಸೋದು ಆತರ ಏನ್ ಮಾಡಿಲ್ಲ. ಬೇರೆ ಯಾವ್ದಾದ್ರು ಒಂದ್ ಟೈಮಲ್ಲಿ ಯಾವ್ದಾದ್ರು ಕಾರ್ದು ಬಂತು ಅಂದ್ರೆ ನಿಮ್ ಕ್ಲೀನ್ ಆಗಿ ಅಪ್ಡೇಟ್ ಮಾಡ್ತೀನಿ. ನಿಮ್ಗೆ ಇನ್ನೊಂದು ಡಿಟೈಲಿಂಗ್ ಅಲ್ಲಿ ಬೆಸ್ಟ್ ಕೆಮಿಕಲ್ಸ್ ಏನೇನಿದೆ ಅದನ್ನು ಬೇಕಂದ್ರೆ ತಿಳಿಸ್ಕೊಡ್ತೀನಿ. ಯಾರು ವಿಡಿಯೋ ನೋಡ್ತಿರ್ತೀರೋ, ಆಟೋಗೂ ಸುಮಾರಷ್ಟು ಕೆಮಿಕಲ್ಸ್ಗಳು ಇದೆ. ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ್ದು ಬೆಸ್ಟ್. ನೋಡಿ, ಲೋಕಲ್ ಅಲ್ಲಿ ನಮ್ಗೆ ಸಿಕ್ಬಿಡುತ್ತೆ. ಲೋಕಲ್ ಅಲ್ಲಿ ಅದು pH ವ್ಯಾಲ್ಯೂ ಏನಿದೆ ನಿಮ್ಗೆ ಅದೆಲ್ಲ ಅಷ್ಟು ನಾಲೆಡ್ಜ್ ಆಗಿ ನೀವು ತುಂಬಾ ಡೀಪ್ ಆಗಿ ಹೋಗಿರಲ್ಲ. ನಾನ್ ನಿಮ್ಗೆ ಡೀಪ್ ಆಗಿ ಕ್ಲೀನ್ ಆಗಿ ಹುಡುಕಿ ಆನ್ಲೈನ್ ಸೈಟ್ ಅಲ್ಲಿ ಯಾವ್ದು ಬೆಸ್ಟ್ ಕೆಮಿಕಲ್ಸ್ ಇರುತ್ತೋ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಮುಂದಿನ ದಿನದಲ್ಲಿ ನೋಡೋದ ಅದ್ರದ್ದು ಏನ್ ಅಂದ್ಬಿಟ್ಟು, ಆಟೋಗೆ ಯಾವ ತರ ಪಾಲಿಶ್ ಹಾಕೊಂಡ್ರೆ ಬೆಟ್ರು ಎಲ್ಲ ತಗೊಳ್ಳಿ, ಇನ್ವೆಸ್ಟ್ಮೆಂಟ್ ಮಾಡಿ ನೋಡಿ. ದುಡಿಯೋದೇ ಚೆನ್ನಾಗಿ ಒಂದ್ ಸ್ವಲ್ಪ ಆಟೋಗೂ ಒಂದ್ ಸ್ವಲ್ಪ ಖರ್ಚು ಮಾಡಿ, ನಿಮ್ಗೂ ಒಂದ್ ಸ್ವಲ್ಪ ಖರ್ಚು ಮಾಡ್ಕೊಳ್ಳಿ. ಇನ್ ಮಿಕ್ಕಿದೆಲ್ಲ ಮನೆಗೆ ಕೊಟ್ಕೋ. ನಾನ್ ಹಂಗೆ ಮಾಡೋದಷ್ಟೇ. ನನ್ಗೆ ಎಷ್ಟ್ ಬೇಕು ನಾನು ಇಟ್ಕೋತೀನಿ, ಮಿಕ್ಕಿದೆಲ್ಲ ಮನೆಗೆ ಹೋಗುತ್ತೆ ದುಡ್ಡು. ಈಗ ಇವತ್ತಿನ ವಿಡಿಯೋ ಏನ್ ಸ್ಪೆಷಲ್ ಅಂತಂದ್ರೆ, ಎಲ್ಲಾ ನೋಡಿರ್ತೀರಾ, ಸ್ಟಿಕ್ಕರಿಂಗ್ ಇಂದ ಹಿಡ್ದು ನಾರ್ಮಲ್ಲು ಪ್ರತಿಯೊಂದು ಆಟೋದೆಲ್ಲ ಆಗಿದೆ. ಇನ್ನ ಆಟೋಕ್ ಮಾಡೋ ಬೇಜಾನ್ ಕೆಲ್ಸಗಳಿದೆ. ಇನ್ನ ಕಂಟೆಂಟ್ ಮೇಲೆ ಕಂಟೆಂಟ್ ಇಟ್ಟಿದ್ದೀನಿ. ನನಗೆ ಟೈಮ್ ಇಲ್ಲ, ಒಂದೊಂದ್ ದಿನ ಒಂದೊಂದ್ ಮಾಡದ. ನೀವು ನನ್ನ ವಿಡಿಯೋ ಪ್ರತಿಯೊಂದು ನೋಡ್ತೀರಾ ಅನ್ಕೊಂಡಿದೀನಿ. ಏನ್ ಮಾಡ್ಬೋದು? ಯಾಕಂದ್ರೆ ಸಾಧಾರಣವಾಗಿರೋ ನೀವು ಒಬ್ಬ ಸಾಧಾರಣ ಆಟೋ ಡ್ರೈವರ್, ನೀವು ಏನ್ ಮಾಡ್ಬೋದು? ನೀವು ಏನೇನ್ ಆಟೋ ಎಲ್ಲ ಒಂದೇ ಸರಿ ನೀವ್ ಏನ್ ಮಾಡ್ತೀರಾ ಗೊತ್ತಾ? ನಮ್ಮಲ್ಲಿ ಕ್ಲೀನ್ ಆಗಿ ಅಪ್ಡೇಟ್ ಮಾಡ್ಬಿಡ್ತೀರಾ. ಎಲ್ಲ ಸಾಲ ಇಸ್ಕೊಂಡು ಮಾಡ್ಕೊಂಡು ಈಸ್ಕೊಳಕ್ ಹೋಗ್ಬಿಡಿ. ಎಷ್ಟು ಮಿನಿಮಲ್ ಆಗಿ ನಿಮ್ಗೆ ಏನ್ ಬೇಕು, ಸಣ್ಣ ಪುಟ್ಟ ವಿಡಿಯೋ ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಏನೇನ್ ಬೇಕು. ಯಾಕಂದ್ರೆ ನಿಮ್ಗೋಸ್ಕರ ನಾನು ವಿಡಿಯೋ ಮಾಡಿ ಕಂಟೆಂಟ್ ಮಾಡಿ ಮಾಡ್ತಾ ಇರೋದು. ಈಗ ನೋಡಿ, ನೀವು ಹೇಳ್ತೀರಾ ಫ್ರೀ ಇರೋ ಟೈಮಲ್ಲಿ ಏನ್ ಮಾಡ್ತೀಯಾ ಅನ್ಬಿಟ್ಟು. ಫ್ರೀ ಇರೋ ಟೈಮಲ್ಲಿ ಈ ತರ ಮಾತಾಡ್ತೀನಿ. ಇನ್ ಎಡಿಟಿಂಗ್ ಪೆಂಡಿಂಗ್ಗಳು ಇರುತ್ತೆ, ಎಡಿಟಿಂಗ್ ಮಾಡ್ಬೇಕಾಗುತ್ತೆ, ಪ್ರತಿಯೊಂದು ಮಾಡ್ತಾ ಇದ್ದೀನಿ. ನೋಡಿ, ನಾನು ಬಂದು ಒಳ್ಳೆ ಲ್ಯಾಪ್ಟಾಪ್ ಎಲ್ಲ ತಗೊಂಡು ಮಾಡಿ ತೋರಿಸ್ಬೋದು ನಿಮ್ಗೆ. ಶೋಕಿ ಜೀವನ ನನ್ ಬೇಡ ಅಂತ. ನಮ್ಮ ಹತ್ರ ಇರೋದ್ರಲ್ಲಿ ಯಾವ ರೀತಿ ಮಾಡ್ಬೋದು ಎಡಿಟಿಂಗ್ ಕೂತ್ಕೊಂಡು, ಪ್ರತಿಯೊಂದು ಒಂದು 10 ಆಪ್ಸ್ ಇಟ್ಟಿದ್ದೀನಿ. 10 ಆಪ್ಸ್ ಅಲ್ಲಿ ಪ್ರತಿಯೊಂದು ನೋಡಿ ಕ್ಲೀನ್ ಆಗಿ ಕೂತ್ಕೊಂಡು ಒಂದೊಂದೊಂದೊಂದೊಂದೊಂದೊಂದ್ ಮಾಡ್ಕೊಂಡು ಮಾಡ್ತೀನಿ. ಅಷ್ಟು ಮಾಡೇ ನಾನು ಇಷ್ಟು. ಇನ್ನೊಂದು, ನಿಮ್ಗೆ ಸುಮಾರು ನಾಯ್ಸಸ್ ಇದೆಲ್ಲ ಇನ್ನ ಜಾಸ್ತಿ ಕೇಳ್ಸುತ್ತೆ. ನಾನು ಅದನ್ನೆಲ್ಲ ರಿಮೂವ್ ಮಾಡ್ತೀನಿ. ಬಟ್ ಏನಂದ್ರೆ ಸೌಂಡ್ಸ್ ಅನ್ನೋದು ರಿಮೂವ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅದು ರಿಮೂವ್ ಮಾಡಿಸಿದ್ರೆ ನನಗೆ ಏನಿಲ್ಲ ಅಂದ್ರೆ ಒಂದು ವಿಡಿಯೋ ಸೌಂಡ್ ಇನ್ನ ಬರೀ ನನ್ನ ವಾಯ್ಸ್ ಮಾತ್ರ ಕೇಳ್ಬೇಕು ಅಂತಂದ್ರೆ ಒಂದು 15 ನಿಮಿಷದ ವಿಡಿಯೋ ನನ್ಗೆ ಏನಿಲ್ಲ ಅಂದ್ರೆ 1.5 hour 2 hours ತಗೊಳುತ್ತೆ. ಅದಕ್ಕೋಸ್ಕರ ಇದ್ರಲ್ಲಿ ನಾನು ನಿಮ್ಗೆ ಕ್ಷಮೆ ಕೇಳ್ತೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ಆರ್ಡರ್ ಬಂದಿದೆ, ಬುಕ್ಕಿಂಗ್ ಹಂಗೆ ಡ್ಯೂಟಿ ಮಾಡೋದ. ಬೆಳಗ್ಗೆನೆ ಡ್ಯೂಟಿಗೆ ಬಂದಿದ್ದೆ, ಒಂದ್ 5, 6, 7, 8 ಬುಕ್ಕಿಂಗ್ ಮಾಡಿದೆ. ಏನಾಗುತ್ತೋ ನಾನು ನಿಮ್ಗೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬನ್ನಿ, ನೆಕ್ಸ್ಟ್ ಡ್ರಾಪ್ ಆದ್ಮೇಲೆ, ಯಾಕಂದ್ರೆ ನಂದು ದಿನನಿತ್ಯ ದುಡಿಮೆ ಅನ್ನೋದಿದೆ, ನಾನು ದುಡಿಲೇಬೇಕು.
ನಂದು ಕಮಿಟ್ಮೆಂಟ್ಸ್ ಅಂತ ಇರುತ್ತೆ, ಮಾಡ್ಲೇಬೇಕು. ಅದ್ರ ಜೊತೆಗೆ ನಿಮ್ಗೆ ಇದ್ ಮಾಡ್ತಾ ಇದೀನಿ. ಬನ್ನಿ, ಇನ್ಫಾರ್ಮೇಶನ್ ಏನೇನ್ ಇದೆಯೋ ನಿಮ್ಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ರಾ ಪ್ರೈಮ್ ವ್ಲಾಗ್ಸ್. ಟಿಫನ್ ಅಲ್ಲ, ಲಂಚ್ ಮಾಡ್ತಾ ಇರೋದು. ಏನಪ್ಪ ಇವನು ಲಂಚ್ ಮಾಡೋ ವಿಡಿಯೋ ಹಾಕ್ತಾನೆ ಅಂತ ಬೆಳಗಿಂದ ವಿಡಿಯೋ ಮಾಡಕ್ ಆಗಿಲ್ಲ. ಬ್ಯಾಕ್ ಟು ಬ್ಯಾಕ್ ಬುಕ್ಕಿಂಗ್ ಇತ್ತು. ಬುಕ್ಕಿಂಗ್ ಚೆನ್ನಾಗಿ ಬರ್ತಿತ್ತು, ಡ್ಯೂಟಿ ಮಾಡ್ತಿದ್ದೆ. ಈಗ ಒಂದ್ ಸ್ವಲ್ಪ ಗ್ಲಿಮ್ಸ್ ಆಗ್ತೀನಿ, ನೋಡ್ಕೊಂಡ್ ಬನ್ನಿ. ಈಗೇನ್ ಗ್ಲಿಮ್ಸ್ ನೋಡ್ಕೊಂಡ್ ಬಂದ್ರಿ, ಅದ್ ಬೆಳಗ್ಗೆಲ್ಲ ಕಸ್ಟಮರ್ ರಿವ್ಯೂ ಮಾಡಿದ್ದು. ನನ್ಗೂ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಳಕ್ ಈಸಿ ಆಗ್ತಾ ಇದೆ. ಇನ್ ನಾಳೆಯಿಂದ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಇದೆ ಮಾಡದ. ಇವತ್ ಬೇರೆ ಆಟೋದ್ ಬೇರೆ ಫ್ಯಾನ್ ಬೇರೆ ಕಿತ್ತೋಯ್ತು. ಅದ್ ಎಲ್ ಕಿತ್ತೋಯ್ತು ಅಂತ ನಿಮ್ಗೆ ತೋರಿಸ್ತೀನಿ. ಈಗ ಇದಾದ್ಮೇಲೆ ಊಟ ಮಾಡ್ಕೊಬಿಡ್ತೀನಿ. ಊಟ ಮಾಡ್ಕೊಂಡು ನಿಮ್ಗೆ ಸಿಗ್ತೀನಿ. ನೋಡಿ, ನಿಮ್ಗೆ ವಿಡಿಯೋದಲ್ಲಿ ಏನಕ್ಕೆ ನಾನು ಊಟದ್ದು ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಬೆಂಗಳೂರು ಆಡುಗೋಡಿ ಸೈಡ್ ಯಾರಾದ್ರೂ ಇದ್ರೆ ಬನ್ನಿ. ಆಡುಗೋಡಿ ಸಿಗ್ನಲ್ ಹತ್ರನೇ ಭಾರತೀಯ ರೆಸ್ಟೋರೆಂಟ್ ಅಂತ ಇದೆ. ಎತ್ಕೊಂಡು ರೆಸ್ಟೋರೆಂಟ್ ಇದೆ. ಇಲ್ಲೇನಂದ್ರೆ ನಮ್ಗೆ ಸಾಂಬಾರು ಸಾಗು ಇವೆಲ್ಲ ಚೆನ್ನಾಗಿರ್ಬೇಕು. ಇನ್ನೊಂದು ಸಾಂಬಾರ್ ತಿಂತಾ ಇದ್ರೆ ವೆಜಿಟೇಬಲ್ ಚೆನ್ನಾಗಿರ್ಬೇಕು. ಒಂದ್ ಬಕೆಟ್ ಇಟ್ಬಿಡ್ತಾರೆ ಸಾಂಬಾರು, ಎಲ್ಲ ವೆಜಿಟೇಬಲ್ಸ್ ಇರುತ್ತೆ. ಡೈಲಿ ವೆರೈಟಿ. ಮಿಡಲ್ ಕ್ಲಾಸ್ ಅವ್ರಿಗೆ ಬಜೆಟ್ ಫ್ರೆಂಡ್ಲಿ ಊಟ. ಎಷ್ಟಾರು ಹಾಕೋ ವೆಜಿಟೇಬಲ್ ಏನಾರು ತಿನ್ನು, ಏನು ಬೇಜಾರ್ ಮಾಡ್ಕೊಳ್ಳಲ್ಲ. ತುಂಬಾ ಚೆನ್ನಾಗಿದೆ ಊಟ. ನಾನು ಇಲ್ಲೇ ಬರೋದು. ಮುಂಚೆ ಎಲ್ಲ ಡ್ಯೂಟಿ ಮಾಡ್ಬೇಕಾರೆ ಇಲ್ಲೇ ಸುಮಾರು ಬಂದಿ ತಿನ್ಕೊಂಡು ಹೋಗ್ತಾ ಇದ್ದೆ. ನೀವೇನಾರು ಈ ಸೈಡ್ ಏನಾರು ಆಟೋದವರು ಇಲ್ಲ ಕ್ಯಾಬ್ ಅವರು ಇಲ್ಲ ಬೇರೆ ಯಾರಾದ್ರೂ ವಿಡಿಯೋ ನೋಡೋರು ಬಂದ್ರೆ ಬನ್ನಿ. ಟೇಸ್ಟ್ ಮಾತ್ರ ಸೌತ್ ಸ್ಟೈಲ್ ಏನ್ ನಿಮ್ಗೆ ಟೇಸ್ಟ್ ಬೇಕಂಗಿರುತ್ತೆ. ಸ್ವಲ್ಪ ರಸಮ್ ಇವೆಲ್ಲ ಬಂದು ತಮಿಳ್ ಸ್ಟೈಲ್ ಅಲ್ಲಿ ಇರುತ್ತೆ. ತಿನ್ನಿ, ಚೆನ್ನಾಗಿದೆ, ತಂಪಾಗಿರುತ್ತೆ. ಪಲ್ಯ, ಹಪ್ಳ, ಬಜ್ಜಿ ಬೋಂಡ ಏನ್ ಬೇಕಲ್ಲ ಇವರು. ಈಗ ನೋಡೋದಲ್ಲ ಬಕೆಟು, ನಮ್ಗೆ ಹಂಗಿರ್ಬೇಕು. ಒಂದೊಂದ್ ಕಡೆ ಸ್ವಲ್ಪ ಸಾಂಬಾರು, ಒಂದೆರಡು ಪಲ್ಯ ಇಲ್ಲ ವೆಜಿಟೇಬಲ್ ಹಾಕಿ ಅಂದ್ರೆ ಕೈಯೋ ಅಂತವೆ. ಡೈಜೆಷನ್ ಚೆನ್ನಾಗಾಗುತ್ತೆ. ಇನ್ನೊಂದು ಊಟ ಆದ್ಮೇಲೆ ಸಿಗ್ತೇನೆ. ಇದು போட்டுடுவ நல்லா இல்ல சாப்பாடுன்னு போடுவேன். ಅಣ್ಣ ಬಂದ್ರು ಹೇಳುದು, ಏನಕ್ಕೆ ಹೊಟ್ಟೆಗೆ ನಿಂಗೆ ಎಲೆ ಕೊಟ್ಟಿಲ್ವಾ ಅಂತ. ನಾನೇ ಬೇಡ ಅಂದೆ. ನಮ್ಮನೆಯಲ್ಲೆಲ್ಲ ಊಟ ಮಾಡ್ರೆ ಪ್ಲೇಟ್ಗೆ ಎಲೆ ಹಾಕೊಂಡು ತಿಂತೀವಿ. ಚೆನ್ನಾಗಿ ತೊಳಿತಾರೆ, ಎಲ್ಲ ಕ್ಲೀನ್ ಆಗಿ ಒಳ್ಳೆ ಮೇಂಟೈನ್ ಮಾಡ್ತಾರೆ. ಇನ್ನೇನ್ ಬೇಕು ನಮ್ಗೆ? ಹೊಟ್ಟೆ ತುಂಬಾ ಊಟ ಬಂದ್ ನೋಡಿ, 70 ರೂಪಾಯಿ ಉದ್ದ ಹೊಡೆ ತುಂಬಾ ಊಟ ತಿಂದ್ಬಿಟ್ಟು ಮಲ್ಲಿಗೆ ಕಾಲೇಜ್ ಬಿಟ್ಟೆ. ತೋರಿಸ್ತೀನಿ ರೀ ಊಟ ಮಾಡೋದು ರೆಸ್ಟೋರೆಂಟ್ ಎಲ್ಲಿದೆ. ನಿಯರ್ ಬೈ ಇರೋರು ಬನ್ನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ಬರ್ತಾ ಇರ್ತೀರ ಕೋರ್ಮುಗ ಸೈಡ್, ಬಂದ್ ವಿಸಿಟ್ ಮಾಡಿ. ನಾನ್ ಬನ್ನಿ ನೋಡಿ, ಚೆನ್ನಾಗಿರೋ ಜಾಗ ಮಾತ್ರ ತೋರಿಸ್ತೀನಿ. ಯಾರ ಹತ್ರನೂ ₹1 ದುಡ್ಡು ಇಸ್ಕೊಂಡು ವಿಡಿಯೋ ಎಲ್ಲ ಮಾಡಲ್ಲ, ನಂಗೆ ಇಷ್ಟ ಇಲ್ಲ. ಯಾಕಂದ್ರೆ ನಾವ್ ಇಸ್ಕೊಳ್ಳೋದು, ಅವ್ರು ಬಂದ್ ನಾಳೆ ನಿಮ್ಗೆ ಹೇಳೋದು. ಏನ್ ಬೇಕು ನಮ್ಗೆ?
ಇಷ್ಟಾದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲ. ಚಾನೆಲ್ ಇಂದ ಮಾತ್ರ ನಿಮ್ಗೆ ಯಾವುದೇ ತರ ಈ ಫೇಕ್ ವಿಡಿಯೋಸ್ ಎಲ್ಲ ಬರಲ್ಲ. ಇರೋದು ಇದ್ದಂಗೆ ತೋರಿಸ್ಬೇಕು. ಓವರ್ ಆಗಿ ತೋರಿಸಿ ನೋಡ್ತಿರಲ್ಲ ಇನ್ಸ್ಟಾಗ್ರಾಮು ಅದ್ರಲ್ಲೆಲ್ಲ ಫುಲ್ ಆಗಿ ಬಿಲ್ಡಪ್ ಮಾಡ್ಬಿಟ್ಟು ಹಾಕಿರ್ತಾರೆ. ಅದ್ ವಿಡಿಯೋ ಮಾತ್ರ ನೀವೆಲ್ಲ ಹೋದಾಗ ಲೈವ್ ಅಲ್ಲಿ ಬೇರೆ ತರನೇ ಇರುತ್ತೆ. ಅದಕ್ಕೆ ಯಾವ್ದೇ ಒಂದು ಜಾಗಕ್ಕೆ ಹೋಗೋಕ್ಕಿಂತ ಮುಂಚೆ 1-2-3 ಸರಿ ಥಿಂಕ್ ಮಾಡಿ, ಕಮೆಂಟ್ ಮಾಡಿ ಎಲ್ಲೆಲ್ಲಿ ಹೋಗ್ಬೇಕು ಅಂತ. ನಾನು ಬೇಕಂದ್ರೆ ಹೋಗಿ ನಿಮ್ಗೋಸ್ಕರ ತೋರಿಸ್ತೀನಿ. ನಾನೇನು ಅವ್ರ ಪರ್ಮಿಷನ್ ಕೇಳ್ಬೇಕಾಗಿಲ್ಲ. ನಂದು ಫಿಲಮ್ ಮಾಡ್ತಾ ಇರೋದು ಅವ್ರದಲ್ವಾ. ಅವ್ರದ್ದೇನಿದೆ ಅಮೌಂಟ್ ಕೊಡ್ತಾ ಇದೀನಿ, ನಂಗೆ ಊಟ ಕೊಡ್ತಾ ಇದ್ದಾರೆ. ನನ್ ರಿವ್ಯೂ ಏನಿದೆ ಜೆನ್ಯೂನ್ ಆಗಿ ಹೇಳ್ತೀನಿ. ಹಿಂಗೆ ಬೇಕಂದ್ರೆ ತಿನ್ಕೊಂಡೇ ಹೇಳ್ತೀನಿ, ತಲೆ ಕೆಡ್ಸ್ಕೊಬೇಡಿ. ನಮ್ಗೆ ತಿಂದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಅರ್ಧಂಬರ್ಧ ಎಲ್ಲ ನನಗೆ ಸಾಲಲ್ಲ. ಸಾಗಿರ್ಬೋದು, ಸಾಂಬಾರ್ ಇರ್ಬೋದು, ಹೊಟ್ಟೆ ತುಂಬಾ ತಿನ್ಬೇಕು. ನೋಡಿ ಹೆಂಗಾಯ್ತು ಹೊಟ್ಟೆ ಫುಲ್ಲು. ದುಡಿಯೋದು ಇನ್ನೇನಕ್ಕೆ, ತಿನ್ನಕ್ ತಾನೆ. ಅದಕ್ಕೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಯಾರು ಹೋಗಿ ಊಟ ಮಾಡೋರಿದ್ರೆ ಊಟ ಮಾಡಿ. ಇಲ್ಲೇ ನೋಡಿ ಹಾಡ್ಗುಡಿ ಸಿಗ್ನಲ್ ಇದೆಯಲ್ಲ, ಟುವರ್ಡ್ಸ್ ಕೋರಮಂಗ್ಲ ಬರ್ತಾ ನಿಮ್ಗೆ ಒಂದು 100 ಮೀಟರ್ ಆದ್ರೆ ರೈಟ್ ಸೈಡ್ ಅಲ್ಲೇ ಇರುತ್ತೆ ಭಾರತೀಯ ರಿಫ್ರೆಶ್ಮೆಂಟ್ ಅಂತ ತಿನ್ನಿ. ಕಸ್ಟಮರ್ ಅವ್ರಿಗೆ ಏನ್ ಅನ್ಸುತ್ತೋ ಬರೀಬೋದು. ಇಲ್ಲಿ ಇಟ್ಟಿದ್ದೀನಿ ಮಾರ್ಕರು ಎಲ್ಲ. ಅವ್ರಿಗೆ ಏನ್ ಬೇಕು, ಯಾವ ರೀತಿ ಬೇಕು ಬರೀಬೋದು. ಹಿಂದೆ ಇಲ್ಲಿ ಇರುತ್ತೆ, ಓದ್ಕೋತಾರೆ. ಬೇಕಾದವರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಬುಕ್ಕಿಂಗ್ಗಳು ಚೆನ್ನಾಗಿ ಬೀಳ್ತಾ ಇದೆ. 4:15 ಆಗಿದೆ, ಡ್ಯೂಟಿ ಮಾಡ್ತಾ ಇದ್ದೀನಿ. ಬಟ್ ಏನು ಅಂತ ಅಂದ್ರೆ ಈಗ ಮಳೆ ಬೇರೆ ಫುಲ್ಲು 3-4 ಗಂಟೆಯಿಂದ ಮಳೆ ಬೇರೆ ಜೋರಾಗಿ ಸ್ಟಾರ್ಟ್ ಆಗಿದೆ. ನೋಡೋದ ಯಾವ್ದು ಬುಕ್ಕಿಂಗ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ. ನಾನು ಬುಕ್ಕಿಂಗ್ ಡ್ಯೂಟಿ ಮಾಡ್ಲೇಬೇಕು. ನೋಡಿ ಬೆಳಗ್ಗೆ ಹೆಂಗಿತ್ತು, ಬಿಸಿಲು ಅಂದ್ರೆ ಬಿಸಿಲು. ಬಡ್ಡಿ ಮಗಂದು ಏನ್ ನನ್ ಮಗನ್ ಬಿಸಿಲು ಹಂಗೆ ಹೆಚ್ಚು. ಇವಾಗ ಮಳೆ ಸುರಿತೈತೆ. ನಿನ್ನೆ ನೈಟ್ ಹೆಂಗಿತ್ತು ಗೊತ್ತಾ, ಹೋಗ್ಲಿ ಇವತ್ ನೈಟ್ ಹೆಂಗಿರುತ್ತೆ ಗೊತ್ತಾ, ಫುಲ್ ಚಳಿ. ನಮ್ಮ ಹುಡುಗ ಬೆಳಗ್ಗೆನೆ ಎದ್ದು ಫೋನ್ ಮಾಡ್ಬಿಟ್ಟು ಹೇಳ್ತಾವನೆ, ಲೋ ಸ್ವೆಟರ್ ಹಾಕೊಂಡ್ ಬಂದಿಲ್ಲ ಕಣ, ಚಳಿ ಹೊಡಿತೈತೆ ಅನ್ಬಿಟ್ಟು ಬೆಳಗ್ಗೆ ಒಂದು 10 ಗಂಟೆ ಅಷ್ಟರಲ್ಲಿ ಬಿಸಿಲು ತಾಂಡವ ಆಡ್ತೈತೆ. ಇನ್ನೊಂದು ಬೆಳಗ್ಗೆ ಬಿಸಿಲು ಈ ಆಫ್ರಿಕಾದಲ್ಲಿ ಇರುತ್ತಲ್ಲ, ಬಿಸಿಲು ಹಂಗಿತ್ತು. ಅಮೆಝಾನ್ ಫಾರೆಸ್ಟ್ ಅಲ್ಲಿ ಮಳೆಗಳು ಎನಿ ಟೈಮ್ ಬೀಳ್ತಾ ಇರುತ್ತಲ್ಲ, ಮಧ್ಯಾಹ್ನದ ಸಿಚುಯೇಷನ್ ಈ ಅಮೆಝಾನ್ ಫಾರೆಸ್ಟ್ ತರ ಆಗೋಯ್ತು. ನೈಟ್ ಸಿಚುಯೇಷನ್ ಯಾವ ರೀತಿ ಆಗಿದೆ ಗೊತ್ತಾ ನಿಮ್ಗೆ, ಸ್ವಿಟ್ಜರ್ಲೆಂಡ್ ಫಿಕ್ಸ್ ಡೈರೆಕ್ಟ್. ಅವೆಲ್ಲ ಫಾರಿನ್ ಕಂಟ್ರಿಗಳನ್ನೇ ಟಾರ್ಗೆಟ್ ಮಾಡೋದು. ಲೋಕಲ್ ಎಲ್ಲ ಬೇಡ ಗುರು, ನಮ್ಗೆ ಬಿಂದಾಸ್ ಆಗಿ ಬಾಳ್ಬೇಕು. ನೋಡಿ ನೋಡೋದ ಬ್ಯೂಟಿ ಇಲ್ಲ, ನಿಮ್ಮ ಹತ್ರ ಮಾತಾಡ್ಕೊಂಡು ಕೂತಿದ್ದೀನಿ. ಎಡಿಟಿಂಗ್ ಮಾಡೋದ ಅಂದ್ರೆ ಇನ್ನ ವಿಡಿಯೋಗಳು ಎಡಿಟಿಂಗ್ ಮಾಡಬೇಕು. ತುಂಬಾ ಇದೆ. ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ನಾಳೆಯಿಂದ ಇನ್ನ ಕಾನ್ಸೆಪ್ಟ್ ಬೇಗ ಚೇಂಜ್ ಆಗುತ್ತೆ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನೋಡ್ತೀನಿ. ಆರ್ಡರ್ ಬಿದ್ದರೆ ಹೊಡಿತೀನಿ, ಇಲ್ಲಾಂದ್ರೆ ಶಿಸ್ತಾಗಿ ನಾನು ಮನೆ ಕಡೆಗೆ ಜೂಟ್ ಹೊಡಿತೀನಿ. ಎಡಿಟಿಂಗ್ ಬೇರೆ ಇದೆ. ಇವತ್ತು ಎಷ್ಟಾಗಿದೆಯೋ ಸಾಕು, ನನಗೇನು ತೀರಾ ಆಸೆ ಪಟ್ಕೊಂಡು ನಾನು ಡ್ಯೂಟಿ ಮಾಡಲ್ಲ. ನನಗೂ ನನ್ನ ಹೆಲ್ತು ನೋಡಬೇಕು, ನನಗೂ ನಿದ್ದೆಗಳಿಲ್ಲ. ಬಟ್ ಏನಂದ್ರೆ ನಾನು ನಿದ್ದೆ ಮಾಡೋದೊಂದು 7-8 ಅವರಲ್ಲಿ 2 ಅವರ್ ಎಡಿಟಿಂಗ್ ಹಾಕ್ಕೋತೀನಿ. ಮತ್ತೆ ನಿಮ್ ಜೊತೆ ವಿಡಿಯೋ ಏನ್ ಮಾಡ್ತೀನಿ ಫ್ರೀ ಇರೋ ಟೈಮಲ್ಲಿ ಆದಷ್ಟು ನಾನು ಅದಕ್ಕೂ ಟೈಮ್ ಕೊಡ್ತಾ ಇದ್ದೀನಿ. ಬಟ್ ರಿಸ್ಕ್ ಇದೆ, ಮಾಡ್ತೀನಿ. ನಿಮ್ಗೋಸ್ಕರ ಅಲ್ಲ, ನನ್ಗೋಸ್ಕರ, ನಮ್ಮಿಬ್ರಿಗೋಸ್ಕರ ಎಲ್ಲ ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಸಿಗದ.